ಪ್ರತಿದಿನ ನಾವು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಅಮೆಝಾನ್ ಪೇ ಮತ್ತು ವಾಟ್ಸಪ್ನಲ್ಲೂ ಕೂಡ ಅನ್ವರ್ಷಲ್ ಪೇಮೆಂಟ್ ಮಾಡ್ತೀವಿ. ಬಟ್ ಒಂದು ಸಲ ಆದರೂ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? 2016 ನವೆಂಬರ್ನಲ್ಲಿ 500 ಮತ್ತು 1000 ರೂಪಾಯಿ ನೋಟ್ಸ್ ಒಂದೇ ದಿನಕ್ಕೆ ಜಸ್ಟ್ ಪೀಸ್ ಆಫ್ ಪೇಪರ್ ಆಗೋಯ್ತು. ಲಕ್ಷ ಜನ ATM ಮುಂದೆ ಕ್ಯೂ ನಿಂತಿದ್ರು. ಆದರೆ ತೆರೆ ಹಿಂದೆ ಎಲ್ಲೂ ಸಾಧ್ಯ ಇಲ್ಲದಾಗೆ ಭಾರತದ ಪೇಮೆಂಟ್ಸ್ನ ಒಂದು ಕ್ರಾಂತಿಕಾರಿಯಾದ ಸಿಸ್ಟಮ್ ಪ್ಲಾನ್ ಆಗ್ತಾ ಇತ್ತು. ವಾಟ್ಸಪ್ ಮೆಸೇಜ್ ಸ್ಪೀಡ್ನಲ್ಲಿನೇ ಒಂದು ಅಕೌಂಟಿಗೆ ಅಮೌಂಟ್ ಕಳಿಸೋವಂಥ ಈ ಸಿಸ್ಟಮ್ ರೆಡಿ ಆಯಿತು. ಇವತ್ತಿಗೆ ದಿನಕ್ಕೆ 50 ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತೆ. ಆ್ಯಂಡ್ ಈವನ್ ಅಮೆರಿಕ ಆ್ಯಂಡ್ ಯುರೋಪ್ ಅವ್ರ ಹತ್ರ ಕೂಡ ಇಲ್ದಿರೋಂಥ ಸಿಸ್ಟಮ್ ನಮ್ಮ ಹತ್ರ ಇದೆ. ಈ ಕತೆ ಈ ಶತಮಾನದ ಒನ್ ಆಫ್ ದಿ ಬೆಸ್ಟ್ ಇಂಜಿನಿಯರಿಂಗ್ ಆದ UPIನ ಕತೆ. 2016 ಡಿಮಾನಿಟೈಸೇಷನ್ ಆದಾಗ ಎಲ್ಲರೂ ಕೇಳಿದ ಕ್ವಶನ್ ಒಂದೇ, ಮುಂದೆ ಏನು? ದೇಶದ ತುಂಬ 2000 ರೂಪಾಯಿ ನೋಟ್ ಬಿಡಿಸೋಕೆ ಮತ್ತೆ ಚೇಂಜ್ ಹುಡ್ಕೋಕೆ ಬ್ಯುಸಿಯಾಗಿರ್ತಾರೆ. ಆದರೆ ಮುಂಬೈನ NPCI ಬಿಲ್ಡಿಂಗ್ ನಲ್ಲಿ ಇದ್ದಂಥ ಇಂಜಿನಿಯರ್ಸ್ ಒಂದು ಡಿಸಿಷನ್ ತಗೊಂತಾರೆ. ಒಂದು ಸಿಸ್ಟಮ್ ಮಾಡಬೇಕು ಆ್ಯಂಡ್ ಆ ಸಿಸ್ಟಮ್ನ ರೋಡ್ನಲ್ಲಿ ಟೀಮ್ ಮಾಡ್ತಿರುವಂಥ ಒಂದು ವ್ಯಕ್ತಿಯಿಂದ ಹಿಡಿದು ಒಂದು CEO ತನಕ ಎಲ್ಲರೂ ಯೂಸ್ ಮಾಡಬೇಕು. ಆ್ಯಂಡ್ ಅಮೌಂಟ್ ಕಳ್ಸೋಕೆ ಯಾವುದೇ ಕ್ಯೂ, ಯಾವುದೇ ಅಕೌಂಟ್ ನಂಬರ್, ಯಾವುದೇ IFSC ಕೋಡ್ ಏನು ಬೇಕಾಗಬಾರ್ದು. ಅಂದರೆ ಒಂದು ಮೆಸೇಜ್ ಕಳಿಸೋ ಅಷ್ಟು ಸುಲಭವಾಗಿ ಅಮೌಂಟ್ ಕಳಿಸ್ಬೇಕು ಅಂತ. ಬಟ್ UPI ಬರೋಕ್ಕೂ ಮುಂಚೆ ಇದ್ದಂಥ ಸಿಚುವೇಶನ್ ನೋಡಿದರೆ ಯಾರಿಗಾದ್ರೂ ಅಮೌಂಟ್ ಸೆಂಡ್ ಮಾಡಬೇಕು ಅಂದರೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕಿತ್ತು. ಬ್ಯಾಂಕ್ಗೆ ಹೋಗಬೇಕು, ಅಕೌಂಟ್ ನಂಬರ್ ಫಿಲ್ ಮಾಡಬೇಕು, IFSC ಕೋಡ್ ಹಾಕಬೇಕು, ಬ್ರಾಂಚ್ ಕೋಡ್ ಹಾಕಬೇಕು, ಮತ್ತು ಇಷ್ಟೆಲ್ಲ ಮಾಡಿನೂ ಕೂಡ ಎಲ್ಲ ಕರೆಕ್ಟ್ ಆಗಿದೆ ಅಂತ ಇನ್ನೊಂದ್ಸಲಿ ಚೆಕ್ ಮಾಡಬೇಕು. ಆಮೇಲೆ ಅಮೌಂಟ್ ಕ್ರೆಡಿಟ್ ಆಗೋಕ್ಕೂ ಕೂಡ ವೆಯ್ಟ್ ಮಾಡಬೇಕಿತ್ತು. ಸೊ ಇಷ್ಟೆಲ್ಲ ಕಷ್ಟ ಇರೋದಕ್ಕೆ ಶುರು ಆಗುತ್ತೆ ಮುಂಬೈನಲ್ಲಿ NPCI ಅಂದರೆ ನ್ಯಾಷನಲ್ ಕಾರ್ಪೊರೇಷನ್ ಪೇಮೆಂಟ್ಸ್ ಆಫ್ ಇಂಡಿಯಾ. ಇಲ್ಲಿದ್ದ ಇಂಜಿನಿಯರ್ಸ್ಗಳ ಗುರಿ ಒಂದೇ, ಫೈನಾನ್ಷಿಯಲ್ ಸಿಸ್ಟಮ್ನ ಸ್ಮಾರ್ಟರ್, ಸೇಫರ್ ಆ್ಯಂಡ್ ಫಾಸ್ಟರ್ ಆಗಿ ಮಾಡಬೇಕಿತ್ತು. ಒಂದೇ ಒಂದು ಐಡಿಯಿಂದ ಯಾವ ಬ್ಯಾಂಕ್ ಅಕೌಂಟ್ಗೂ ಕೂಡ ಒಂದೇ ಸೆಕೆಂಡಲ್ಲಿ ಅಮೌಂಟ್ ಕಳಿಸ್ಬೇಕು ಅನ್ನೋ ಯೋಚನೆ ಆಗಿತ್ತು UPI ಲಾಂಚ್ ಆದಾಗ ಯಾವುದೇ ಫ್ಯಾನ್ಸಿ ಅಡ್ವರ್ಟೈಸ್ಮೆಂಟ್ ಅಥವಾ ಗ್ರ್ಯಾಂಡ್ ಅನೌನ್ಸ್ಮೆಂಟಿಂದ ಲಾಂಚ್ ಆಗಲಿಲ್ಲ. ಸೈಲೆಂಟ್ ಆಗಿ ಬಂದು ಕೆಲವೇ ವರ್ಷಗಳಲ್ಲಿ ಭಾರತದ ಪೇಮೆಂಟ್ಸ್ನ ಬೆನ್ನೆಲುಬು ಆಯಿತು. ಸೊ ಇವಾಗ ನೀವು ಪೇ ಅಂತ ಟ್ಯಾಪ್ ಮಾಡಿದ್ರೆ ಅಲ್ಲಿ ಆ್ಯಕ್ಚುಲಿ ಆಗಿ ಒಳಗೆ ಏನಾಗುತ್ತೆ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ಇವಾಗ ನೀವು ಯಾರಿಗಾದ್ರೂ 1000 ಕಳಿಸ್ಬೇಕು ಅಂದರೆ ಆ 1000 ಮಾಡುವಂಥ ಪೂರ್ತಿ ಜರ್ನಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ನಾನು ಅನ್ನೋ ವ್ಯಕ್ತಿ, ನೀನು ಅನ್ನೋರಿಗೆ 1000 ಕಳಿಸ್ಬೇಕು. ಎಲ್ಲ ಶುರು ಆಗೋದು ನಾನು ಇಂದ. ಆ್ಯಪ್ ಓಪನ್ ಮಾಡಿ, ಯಾವುದಾದ್ರೂ ಓಕೆ, ಗೂಗಲ್ ಪೇ, ಫೋನ್ಪೇ, ಅಮೆಝಾನ್ ಪೇ, ವಾಟ್ಸಪ್ ಯಾವುದಾದ್ರೂ ಓಕೆ. ಯಾಕಂದರೆ ಈ ಆ್ಯಪ್ಗಳು ನಿಮ್ಮ ಅಮೌಂಟ್ನ ಸೆಂಡ್ ಮಾಡಲ್ಲ. ಈ ಆ್ಯಪ್ಸ್ ಎಲ್ಲವೂ ಬಂದು PSPs ಅಂದರೆ ಪೇಮೆಂಟ್ ಸರ್ವಿಸ್ ಪ್ರೊವೈಡರ್ಸ್. ಈ ಆ್ಯಪ್ಗಳಿಂದ ಒಂದು ರಿಕ್ವೆಸ್ಟ್ ಕ್ರಿಯೇಟ್ ಆಗುತ್ತೆ ಅಷ್ಟೇ. ಲೈಕ್ ಒಂದು ಮೆಸೇಜ್, ಈ IDಯಿಂದ ಇಷ್ಟು ಅಮೌಂಟ್ನ ಈ IDಗೆ ಹಾಕಬೇಕು ಅಂತ. ಪ್ರತಿಯೊಂದು ಆ್ಯಪ್ಗಳು ಕೂಡ ಬ್ಯಾಂಕ್ಸ್ ಜೊತೆ ಟೈಅಪ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಗೂಗಲ್ ಪೇ HDFC ಮತ್ತು SBI ಮತ್ತು ಇನ್ನಿತರ ಬ್ಯಾಂಕ್ಗಳಿಗೆ ಟೈಅಪ್ ಆಗಿದೆ. ಆ್ಯಂಡ್ ಬೇರೆ ಆ್ಯಪ್ಗಳು ಟೈಅಪ್ ಆಗಿರುವಂಥ ಲಿಸ್ಟ್ ಇಲ್ಲಿದೆ, ವಿಡಿಯೋನ ಪಾಸ್ ಮಾಡಿ ನೋಡಿ. ಯಾಕೆ ಬ್ಯಾಂಕ್ಗೆ ಟೈಅಪ್ ಆಗಬೇಕು ಅಂದರೆ ಈ NPCI ಅನ್ನೋದು ಒಂದು ಕ್ಲೋಸ್ಡ್ ನೆಟ್ವರ್ಕ್. ಈ ನೆಟ್ವರ್ಕ್ನಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಅದು ಬರೀ ಟ್ರಸ್ಟೆಡ್ ಬ್ಯಾಂಕ್ಸಿಂದ ಮಾತ್ರ ಆಗೋದು. ಆ್ಯಂಡ್ ಈ NPCI ನೆಟ್ವರ್ಕ್ ಈ ಬ್ಯಾಂಕ್ಸಿಂದ ಬರುವಂಥ ರಿಕ್ವೆಸ್ಟ್ಗಳಿಗೆ ಮಾತ್ರ ರೆಸ್ಪಾನ್ಸ್ ಮಾಡುತ್ತೆ. ಸೊ ಇದರಿಂದ ಬೇರೆ ಯಾವ ಪಬ್ಲಿಕ್, ಬೇರೆ ಯಾವ ಹ್ಯಾಕರ್ ಮತ್ತು ಬೇರೆ ಆ್ಯಪ್ಗಳು ಕೂಡ ಈ NPCI ನೆಟ್ವರ್ಕ್ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಆಗಲ್ಲ. ಇವಾಗ ನಾನು ಯೂಸ್ ಮಾಡ್ತಿರೋ ಆ್ಯಪ್ ಆ ಬ್ಯಾಂಕ್ಗೆ ಮೆಸೇಜ್ ಸೆಂಡ್ ಮಾಡುತ್ತೆ ಆ್ಯಂಡ್ ಆ ಬ್ಯಾಂಕ್ NPCIನ ಸಿಸ್ಟಮ್ ಜೊತೆ ಮಾತಾಡುತ್ತೆ. ಅವಾಗ ಆ ಸಿಸ್ಟಮ್ ಫಸ್ಟ್ UPI ಪಿನ್ನ ಚೆಕ್ ಮಾಡಿ, ಬ್ಯಾಲೆನ್ಸ್ ಇದೆಯಾ ಅಂತ ಚೆಕ್ ಮಾಡಿ, ದೆನ್ ಎಲ್ಲನೂ ಓಕೆ ಆದರೆ ನೀನು ಬ್ಯಾಂಕ್ಗೆ ಹೇಳುತ್ತೆ ಈ IDಗೆ ಇಷ್ಟು ಅಮೌಂಟ್ ಹಾಕು ಅಂತ. ಸೊ ನೀನು ಯೂಸ್ ಮಾಡ್ತಿರೋಂಥ ಆ್ಯಪ್ನ ಬ್ಯಾಂಕ್ ಆ ಆ್ಯಪಿಗೆ ಒಂದು ನೋಟಿಫಿಕೇಶನ್ ಕೊಡುತ್ತೆ ಅಮೌಂಟ್ ಕ್ರೆಡಿಟ್ ಆಯಿತು ಅಂತ. ಆ್ಯಂಡ್ ಅವಾಗ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ನಾನು ಆ್ಯಪ್ನಲ್ಲಿ ತೋರಿಸುತ್ತೆ. ಬಟ್ ಇನ್ ಕೇಸ್ ನೀನು ಬ್ಯಾಂಕ್ ಸರ್ವರ್ ಏನಾದರೂ ಬ್ಯುಸಿ ಇದ್ದರೆ ಅದೇ ಅಮೌಂಟ್ NPCIನ ಕಡೆಯಿಂದ ಮತ್ತೆ ವಾಪಸ್ ನಾನು ಅಕೌಂಟ್ಗೆ ಬಂದು ಟ್ರಾನ್ಸಾಕ್ಷನ್ ಎರರ್ ಅಥವಾ ಸರ್ವರ್ ಬ್ಯುಸಿ ಅನ್ನೋ ನೋಟಿಫಿಕೇಶನ್ ಕೊಡುತ್ತೆ. ಇಷ್ಟೆಲ್ಲ ಆಗೋದು ಬರೀ 1 or 2 ಸೆಕೆಂಡ್ನಲ್ಲಿ. ಈ UPI ದಿನಕ್ಕೆ 50 ಕೋಟಿ ಟ್ರಾನ್ಸಾಕ್ಷನ್ಸ್ ಮಾಡುತ್ತೆ. ಆ್ಯಂಡ್ ಇದು ಎಷ್ಟೋ ದೇಶದ ಜನಸಂಖ್ಯೆಗಿಂತ ಹೆಚ್ಚಿದೆ. ನೋಡಿ, ಒಂದು ಚಿಕ್ಕ ಹಳ್ಳಿನಲ್ಲಿರುವಂಥ ಟೀ ಸ್ಟಾಲ್ ಹಾಕಿರೋ ವ್ಯಕ್ತಿಯಿಂದ ಹಿಡಿದು ಒಂದು ಕಂಪನಿಯ CEO ತನಕನೂ ಎಲ್ಲರೂ ಒಂದೇ ನೆಟ್ವರ್ಕ್ನಲ್ಲಿ ಇದ್ದಾರೆ. US ಆ್ಯಂಡ್ ಯುರೋಪ್ ಇದುವರೆಗೂ ಕೂಡ ಕಾರ್ಡ್ ಪೇಮೆಂಟ್ಸ್ನಲ್ಲಿನೇ ಡಿಪೆಂಡ್ ಆಗಿದ್ದಾರೆ. ಆದರೆ ನಮ್ಮ ಈ ಸಿಸ್ಟಮ್ ದಿನಕ್ಕೆ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದೆ. ಪ್ರತಿ ಸಲ UPI ಪೇ ಮಾಡುವಾಗ ಇದು ಫ್ರೀ ಅಂತ ಗೊತ್ತು. ಆದರೆ ಈ ಸಿಸ್ಟಮ್ ಮತ್ತು ಈ ಸರ್ವರ್ ರನ್ ಮಾಡೋದು ಫ್ರೀ ಅಲ್ಲ ತಾನೇ, ಅದಕ್ಕೆ ಖರ್ಚು ಬಂದೇ ಬರುತ್ತೆ. ಬಟ್ ಪೇಮೆಂಟ್ಸ್ಗೆ ನಮ್ಮ ಹತ್ರ ಯಾವುದೇ ಚಾರ್ಜರ್ಸ್ ಇಲ್ಲ ಮತ್ತು ಇಡನ್ ಚಾರ್ಜರ್ಸ್ ಕೂಡ ಇಲ್ಲ. ಆದರೂ ಈ ಸಿಸ್ಟಮ್ ಹೆಂಗೆ ದುಡ್ಡು ಮಾಡುತ್ತೆ? ಸೊ ಈವನ್ 1 ರೂಪಿ ಕಳಿಸ್ಬೇಕು ಅಂದರೂ ಕೂಡ ಸರ್ವರ್ ವರ್ಕ್ ಆಗಬೇಕು, ಸೆಕ್ಯೂರಿಟಿ ಇರಬೇಕು, ಬ್ಯಾಂಕ್ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಆಗಬೇಕು. ಸೊ ಇದಕ್ಕೆಲ್ಲ ಏನಿಲ್ಲ ಅಂದ್ರೂ 5 ರಿಂದ 10 ಪೈಸೆ ಖರ್ಚಾಗುತ್ತೆ ಫಾರ್ 1 ಟ್ರಾನ್ಸಾಕ್ಷನ್. ಹಾಗಾದರೆ ಒಂದು ದಿನಕ್ಕೆ 50 ಕೋಟಿ ಟ್ರಾನ್ಸಾಕ್ಷನ್ ಅಂದರೆ ಒಂದು ದಿನಕ್ಕೆ 2.5 ಕೋಟಿಯ ಖರ್ಚಾಗುತ್ತೆ. ಆದರೂ ಈ ಸಿಸ್ಟಮ್ ನಮಗೆ ಫ್ರೀ ಇದೆ. ಯಾಕಂದರೆ UPI ಬರೋದು NPCI ಅಂಡರ್ನಲ್ಲಿ. ಈ NPCI ಅನ್ನೋದು ಒಂದು ಗೌರ್ಮೆಂಟ್ನ ನಾನ್ ಪ್ರಾಫಿಟಬಲ್ ಬಾಡಿ. ಇದರ ಗುರಿ ದುಡ್ಡು ಮಾಡೋದು ಅಲ್ಲ. ಬಟ್ ಆದರೂ ಇದಕ್ಕೆ ಖರ್ಚಾಗೋ ಅಮೌಂಟ್ನ RBI ಮತ್ತು ಬ್ಯಾಂಕ್ ಕೊಡ್ತಾರೆ. ಸೊ ಈ UPI ನಮಗೆ ಫ್ರೀ ಇದೆ. NPCI ಏನೋ ಓಕೆ, ಬಟ್ ಈ ಆ್ಯಪ್ನವ್ರು ಹೇಗೆ ದುಡ್ಡು ಮಾಡ್ತಾರೆ? ಒಂದು ಆ್ಯಪ್ನ ಮಾಡಬೇಕು, ಅದಕ್ಕೆ ಟೈಮ್ ಟು ಟೈಮ್ ಅಪ್ಡೇಟ್ ಕೊಡಬೇಕು, ಸೆಕ್ಯೂರ್ ನೆಟ್ವರ್ಕ್ ಆಗಿ ಇಡಬೇಕು, ಆ್ಯಂಡ್ ಇವನ್ ಕ್ಯಾಶ್ ಬ್ಯಾಕ್ ಕೂಡ ಕೊಡಬೇಕು ಅಂದ್ರೂ ಕೋಟಿಗಟ್ಟಲೆ ಖರ್ಚಾಗುತ್ತೆ. ಸೊ ಈ ಆ್ಯಪ್ಗಳೆಲ್ಲ ಹೇಗೆ ದುಡ್ಡು ಮಾಡ್ತಾರೆ? ಪ್ರತಿ ಫೋನ್ ರೀಚಾರ್ಜ್, DTH ರೀಚಾರ್ಜ್ನಲ್ಲೂ ಕೂಡ ನಮ್ಮಿಂದ ಪ್ಲಾಟ್ಫಾರ್ಮ್ ಫೀಸ್ ತೊಗೊತಾರೆ.
ತುಂಬ ಬ್ರ್ಯಾಂಡ್ಸ್ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿರ್ತಾರೆ. ಮತ್ತು ಈ ಸ್ವಿಗ್ಗಿ, ಝೊಮ್ಯಾಟೊ, ಬುಕ್ ಮೈ ಶೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರ ಆ್ಯಪ್ಗಳಲ್ಲಿ UPI ಪೇಮೆಂಟ್ ಮಾಡಿದರೆ ಆ ಪೇಮೆಂಟ್ನ ಒಂದು ಸ್ಮಾಲ್ ಪರ್ಸೆಂಟೇಜ್ ಈ ಆ್ಯಪ್ಗಳು ತೊಗೊತಾರೆ. ಆ್ಯಂಡ್ ಇಷ್ಟರಿನಲ್ಲಿನೇ ಫಸ್ಟ್ ಟೈಮ್ ಅನಿಸುತ್ತೆ ಒಂದು ಟೆಕ್ನಾಲಜಿ ಬರೀ ಶ್ರೀಮಂತಿಗೆ ಮಾತ್ರ ಅಲ್ಲ, ಭಾರತದ ಪ್ರತಿಯೊಬ್ಬರಿಗೂ ತಲುಪ್ತು. ಇಡೀ ಜಗತ್ತೇ ಮ್ಯಾಚ್ ಮಾಡೋಕ್ಕಾಗದಿರೋಂಥ UPIನ ಮಾಡಿದ್ದೀವಿ. ಆದರೆ ಒಂದು ಕಡೆ ಟೆಕ್ನಾಲಜಿ ಅನ್ನೋದು ಮೇಲೆ ಹೋಗ್ತಾ ಇದ್ರೆ, ಈ ಪೊಲಿಟಿಕ್ಸ್ ಅನ್ನೋದು ಭಾರತನ ಕೆಳಗೆ ಇಳಿತಾ ಇದೆ. ಇಲ್ಲಿ ನಡೀತಿರುವಂಥ ಕರಪ್ಷನ್ಸ್, ಈ ಸ್ಕ್ಯಾಮ್ಸ್, ಈ ಡರ್ಟಿ ಪಾಲಿಟಿಕ್ಸ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಲಿಕ್ ಮಾಡಿ ನೋಡಿ. ಮತ್ತೆ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಮರಿಬೇಡಿ, ಇಟ್ಸ್ ಮೀ ಯುವರಾಜ್ ಫ್ರಮ್ ದಿ ಚಾನಲ್ ದ ನೇಮ್ ಈಸ್ UV.